ವೀಕ್ಷಕರೇ ನಮಸ್ಕಾರ. ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಮೂಡಿಗೆರೆಯಲ್ಲಿ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕನಿಗೆ ಶ್ರದ್ಧಾಂಜಲಿ. ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕನವರಿಗೆ ಮೂಡಿಗೆರೆಯಲ್ಲಿ ಶ್ರದ್ಧಾಂಜಲಿ. ಮೂಡಿಗೆರೆ ವೃಕ್ಷ ಮಾತೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸಾಲುಮರದ ತಿಮ್ಮಕ್ಕನವರು ವಿಧಿವಶರಾದ ಹಿನ್ನೆಲೆಯಲ್ಲಿ ಶನಿವಾರ ಹಸಿರು ಫೌಂಡೇಶನ್ ವತಿಯಿಂದ ಮೂಡಿಗೆರೆ ಲಯನ್ಸ್ ವೃತ್ತದಲ್ಲಿ ದೀಪ ಬೆಳಗಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಸಿರು ಫೌಂಡೇಶನ್ ಸಂಸ್ಥಾಪಕ ರತನ್ ಹೂರುಬಗೆ ಮಾತನಾಡಿ, ತಿಮ್ಮಕ್ಕ ಅವರ ಜೀವನವೇ ಒಂದು ಪ್ರೇರಣೆ. ಅವರ ಎಲ್ಲ ನಡವಳಿಕೆಯಿಂದ ಪ್ರೇರಿತವಾಗಿ ನಾವು ಹಸಿರು ಫೌಂಡೇಶನ್ ಮುಖಾಂತರ ಪರಿಸರ ಪೂರಕ ಕಾರ್ಯಕ್ರಮಗಳನ್ನು ಮುಂದುವರಿಸುತ್ತಿದ್ದೇವೆ ಎಂದು ಹೇಳಿದರು. ಮಕ್ಕಳಿಲ್ಲದೆ ಇದ್ದರೂ ವೃಕ್ಷಗಳನ್ನು ಮಕ್ಕಳಂತೆ ಬೆಳೆಸಿದರು. ಚಿಂತಕ ನಯನ ಊರುಬಗೆ ಮಾತನಾಡಿ, ತಿಮ್ಮಕ್ಕ ಅವರ ಸಂಕಷ್ಟಮಯ ಜೀವನದ ಹಾದಿಯನ್ನು ಸ್ಮರಿಸಿದರು. ಮಕ್ಕಳ ಕೊರತೆಯನ್ನು ವೃಕ್ಷಗಳನ್ನು ಬೆಳೆಸುವ ಮೂಲಕ ತುಂಬಿಕೊಂಡ ತಿಮ್ಮಕ್ಕ, ವೃಕ್ಷಗಳೇ ತಮ್ಮ ಮಕ್ಕಳು ಎಂದು ಜಗತ್ತಿಗೆ ಸಾರಿದ ಮಹಾನುಭಾವೆ. ಪರಿಸರಕ್ಕೆ ನೀಡಿದ ಅವರ ಕೊಡುಗೆಯನ್ನು ಗೌರವಿಸಿ ಕೇಂದ್ರ ಸರ್ಕಾರ ಪದ್ಮಶ್ರೀ ನೀಡಿ ಗೌರವಿಸಿತು ಎಂದು ಹೇಳಿದರು. ಅವರ ಬದುಕು ಪ್ರತಿಯೊಬ್ಬರಿಗೂ ಮಾದರಿ. ಅವರ ನಡೆ ಅನುಸರಿಸಿದರೆ ಪ್ರಕೃತಿಯನ್ನು ಉಳಿಸಲು ಸಾಧ್ಯ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಕ ಜಯಪಾಲ್ ಹೊಸಹಳ್ಳಿ, ಪರೀಕ್ಷಿತ್ ಜಾವಳಿ, ಮಂಜುನಾಥ ಬೆಟ್ಟಗೆರೆ, ಸುನೀಲ್ ಮಣ್ಣಿಕೆರೆ, ಅವಿನಾಶ್ ಜನ್ನಾಪುರ, ಪ್ರಕಾಶ್ ಕಿರುಗುಂದ, ಹಸಿರು ಫೌಂಡೇಶನ್ ಕಾರ್ಯದರ್ಶಿ ಅಭಿಜಿತ್ ಹೆಡದಾಳು, ನಿರ್ದೇಶಕ ಸಚಿನ್ ದುರ್ಗದಹಳ್ಳಿ ಮತ್ತು ಅನೇಕ ಸದಸ್ಯರು ಹಾಜರಿದ್ದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಕೊಟ್ಟಿಗೆಹಾರದಲ್ಲಿ ಬಣಕಲ್ ಗುಡ್ಡಟ್ಟಿ ರಸ್ತೆ ಕಳಪೆ ಕಾಮಗಾರಿಗೆ ಗ್ರಾಮಸ್ಥರ ಆಕ್ರೋಶ. ಪಿಡಬ್ಲ್ಯೂಡಿ ಇಂಜಿನಿಯರ್ ನಂಜುಂಡಯ್ಯರಿಗೆ ತರಾಟೆ. ಬಣಕಲ್ ಗುಡ್ಡಹಟ್ಟಿ ರಸ್ತೆ ಕಳಪೆ ಕಾಮಗಾರಿಗೆ ಗ್ರಾಮಸ್ಥರ ಆಕ್ರೋಶ. ಪಿಡಬ್ಲ್ಯೂಡಿ ಇಂಜಿನಿಯರ್ ನಂಜುಂಡಯ್ಯರಿಗೆ ಗ್ರಾಮಸ್ಥರಿಂದ ತರಾಟೆ. ಕೊಟ್ಟಿಗೆಹಾರ ಬಣಕಲ್ ಗುಡ್ಡಹಟ್ಟಿ ಪ್ರದೇಶದಲ್ಲಿ ನಿರ್ಮಾಣಗೊಂಡ ಕಾಂಕ್ರೀಟ್ ರಸ್ತೆ ಕೆಲವೇ ತಿಂಗಳಲ್ಲಿ ಕಿತ್ತು ಬಿದ್ದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಲ್ಲಿ ತೀವ್ರ ಆಕ್ರೋಶ ಉಂಟಾಗಿದೆ. ಕಳಪೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರರು ತಕ್ಷಣ ರಸ್ತೆ ದುರಸ್ತಿ ಮಾಡಬೇಕು, ಇಲ್ಲದಿದ್ದರೆ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಕುವೆಂಪು ನಗರ ಗುಡ್ಡಹಟ್ಟಿ ಗ್ರಾಮದ ನಿವಾಸಿಗಳು ಗಂಭೀರ ಪ್ರಶ್ನೆ ಕೇಳಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಪಿಡಬ್ಲ್ಯೂಡಿ ಇಂಜಿನಿಯರ್ ನಂಜುಂಡಯ್ಯ ಅವರಿಗೆ ಗ್ರಾಮಸ್ಥರು ಕಾಮಗಾರಿಯ ಗುಣಮಟ್ಟದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. 3 ವರ್ಷದಿಂದ ವಾಗ್ದಾನ, ದುರಸ್ತಿ ಮಾತ್ರ ಕಾಣದೆ. ಅರುಣ್ ಪೂಜಾರಿ ಗ್ರಾಮಸ್ಥ ಅರುಣ್ ಪೂಜಾರಿ ಮಾತನಾಡಿ, ಶಾಸಕರ ಅನುದಾನದಡಿ ಗುತ್ತಿಗೆದಾರ ಮರೆಬೈಲು ಮನು 2022ರ ಏಪ್ರಿಲ್ನಲ್ಲಿ ರಸ್ತೆ ನಿರ್ಮಿಸಿದರು. ಕಳಪೆ ಕಾಮಗಾರಿಯಿಂದ ಅದೇ ವರ್ಷದ ಮಳೆಗೆ ರಸ್ತೆ ಸಂಪೂರ್ಣ ಹಾಳಾಯಿತು. ತಕ್ಷಣ ದುರಸ್ತಿ ಮಾಡುವೆವು ಎಂದು ಭರವಸೆ ನೀಡಿದ್ದರು. ಆದರೆ 3 ವರ್ಷ ಕಳೆದರೂ ಕೆಲಸ ಆಗಿಲ್ಲ. ಅವರು ಮುಂದುವರೆದು, ಈಗ ಲೋಕಾಯುಕ್ತರ ಭೇಟಿಗೆ ನಾವು ಅನುಮತಿ ಕೇಳಿದ್ದೇವೆ, ದುರಸ್ತಿ ಮಾಡದಿದ್ದರೆ ಅಧಿಕೃತ ದೂರು ಸಲ್ಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕಳಪೆ ಕಾಮಗಾರಿ, ಕಡಿಮೆ ಸಿಮೆಂಟ್ ಬಳಕೆ, ಸಾರ್ವಜನಿಕರ ತೆರಿಗೆ ಹಣ ವ್ಯರ್ಥ, ಗ್ರಾಮಸ್ಥರ ಆರೋಪ. ಇನ್ನು ಗ್ರಾಮಸ್ಥರು ಆರೋಪಿಸಿ ಕಡಿಮೆ ಗುಣಮಟ್ಟದ ಎಂಸ್ಯಾಂಡ್, ಕಡಿಮೆ ಪ್ರಮಾಣದ ಸಿಮೆಂಟ್ ಬಳಕೆ, ಗುತ್ತಿಗೆದಾರರ ಅವೈಜ್ಞಾನಿಕ ಕಾಮಗಾರಿ ಇವೆಲ್ಲ ಕಾರಣಗಳಿಂದಲೇ ರಸ್ತೆ ಕೆಲವೇ ತಿಂಗಳಲ್ಲಿ ಕಿತ್ತು ಬಂದಿದೆ. ಚುನಾವಣಾ ಹೊತ್ತಿನಲ್ಲಿ ನಡೆಯುವ ಕಾಮಗಾರಿಗಳ ಗುಣಮಟ್ಟಕ್ಕೆ ಇದು ಜೀವಂತ ಉದಾಹರಣೆ ಎಂದು ಹೇಳಿದರು. 2026ರ ಜನವರಿ ಅಂತ್ಯದೊಳಗೆ ದುರಸ್ತಿ. ಇಂಜಿನಿಯರ್ ನಂಜುಂಡಯ್ಯ ಸ್ಥಳ ಪರಿಶೀಲನೆ ನಡೆಸಿದ ಪಿಡಬ್ಲ್ಯೂಡಿ ಇಂಜಿನಿಯರ್ ನಂಜುಂಡಯ್ಯ 2026ರ ಜನವರಿ ಅಂತ್ಯದೊಳಗೆ ರಸ್ತೆ ಸಂಪೂರ್ಣವಾಗಿ ದುರಸ್ತಿ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಇದಕ್ಕೆ ಒಪ್ಪಿದ ಗ್ರಾಮಸ್ಥರು ಮಾತು ತಪ್ಪಿದರೆ ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ರಮೇಶ್ ಗೌಡ, ರಾಜಮ್ಮ, ಅರುಣ್ ಪೂಜಾರಿ, ಗ್ರಾಮ ಪಂಚಾಯಿತಿ ಸದಸ್ಯ ಮಧುಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಆತಿಕಾ ಬಾನು, ರಿಯಾಜ್, ಪ್ರವೀಣ್ ಹೊರಟ್ಟಿ, ಕೃಷ್ಣ ಗುಡ್ಡಹಟ್ಟಿ, ಜಾವೀದ್ ಹಾಗೂ ಕುವೆಂಪು ನಗರ ಗುಡ್ಡಟ್ಟಿ ಹೊರಟ್ಟಿ ಗ್ರಾಮದ ಅನೇಕರು ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ನಾಯಕನಹಟ್ಟಿಯಲ್ಲಿ ಬಿಹಾರದಲ್ಲಿ ಮತದಾರರು ತೀರ್ಪನ್ನ ಕೊಟ್ಟಿದ್ದಾರೆ. ದಾಕ್ಷರತಾ ನಗು ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಯೋಗೇಶ್ ಬಾಬು. ಬಿಹಾರದಲ್ಲಿ ಮತದಾರರು ತೀರ್ಪನ್ನ ಕೊಟ್ಟಿದ್ದಾರೆ ಎಂದು ದಾಕ್ಷರತಾ ನಗು ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಯೋಗೇಶ್ ಬಾಬು ಸ್ಪಷ್ಟಪಡಿಸಿದ್ದಾರೆ. ನಾಯಕನಹಟ್ಟಿ ಪಟ್ಟಣಕ್ಕೆ ಆಗಮಿಸಿ ಮೀಡಿಯಾದೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿ ಅವರ ಅಮಿತ್ ಸರ್ ಅವರ ದಬ್ಬಾಳಿಕೆ, ಇಡಿ, ಸಿಬಿಐ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ರೆ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ 10,000 ಅವರ ಖಾತೆ ಹಾಕಿದ್ದಾರೆ. ಇದು ಚುನಾವಣೆ ಭಾರ ಎಂದು ಟೀಕಿಸಿದ್ದಾರೆ.
ಭಾರತೀಯ ಜನತಾ ಪಾರ್ಟಿ ಅಕ್ರಮಗಳ ಮೂಲಕ ಗೆಲುವು ಸಾಧಿಸಿದ್ದಾರೆ. ಚುನಾವಣಾ ಆಯೋಗವು ಆಡಳಿತ ಪಕ್ಷದೊಂದಿಗೆ ಶಾಮೀಲಾಗಿರುವುದರಿಂದ ಸಂಶಯವೇ ಇಲ್ಲ ಎಂದು ಯೋಗೇಶ್ ಬಾಬು ನುಡಿದಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ ಎಂದರು. ನಮ್ಮ ರಾಜ್ಯ ಸರ್ಕಾರಿ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಜನತೆ ಎಲ್ಲಾ ಫಲಾನುಭವಿಗಳಿಗೆ ನಮ್ಮ ಯೋಜನೆ ತಲುಪುತ್ತಿವೆ. ಸಣ್ಣ ನೀರಾವರಿ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಗ್ರಾಮೀಣ ಅಭಿವೃದ್ಧಿ ಇಲಾಖೆ, ಅನೇಕ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಬಾಕಿ ಹಣ ಉಳಿದಿದೆ. ಗುತ್ತಿಗೆದಾರರು ಇವತ್ತು ಶೋಚನೀಯ ಸ್ಥಿತಿಯಲ್ಲಿದ್ದಾರೆ. ಆದ ಕಾರಣ ಅಂದಿನ ಬಿಜೆಪಿ ಸರ್ಕಾರ ಎಂದು ಅವರು ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಹರೀಶ್ ನಾಯಕನಹಟ್ಟಿ, ಪ್ರಜಾಪವ ಟಿವಿ, ಚಿತ್ರದುರ್ಗ. ಚಾಮರಾಜನಗರ ಜಿಲ್ಲೆಯ ಕಾಗಲವಾಡಿಯಲ್ಲಿ ಅದ್ದೂರಿ ಹಾಲರ್ವೆ ಉತ್ಸವ. ಕಾಗಲವಾಡಿಯಲ್ಲಿ ಅದ್ದೂರಿ ಹಾಲರ್ವೆ ಉತ್ಸವ. ಚಾಮರಾಜನಗರ ತಾಲೂಕಿನ ಕಾಗಲವಾಡಿ ಗ್ರಾಮದಲ್ಲಿ ಕಡೆ ಕಾರ್ತಿಕ ಸೋಮವಾರದ ಅಂಗವಾಗಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ 17ನೇ ವರ್ಷದ 101ನೇ ಹಾಲರ್ವೆ ಪೂಜಾ ಮಹೋತ್ಸವ ಜಾನಪದ ಕಲಾ ತಂಡಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಗ್ರಾಮದ ಶ್ರೀ ಮಹದೇಶ್ವರ ದೇವಸ್ಥಾನದಿಂದ ಸತ್ತಿಗೆ ಸೂರಿಪಾನಿ ಶ್ರೀ ಮಹದೇಶ್ವರ ಉತ್ಸವ ಮೂರ್ತಿಯನ್ನ ಗ್ರಾಮದ ಸರ್ಕಾರಿ ಶಾಲೆ ಆವರಣಕ್ಕೆ ತೆರಳಿ ಸ್ವಚ್ಛಗೊಳಿಸಿ ವಿವಿಧ ಹೂಗಳಿಂದ ಅಲಂಕರಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ನಂತರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ದೇವಸ್ಥಾನದ ಬಳಿ ಮುಕ್ತಾಯವಾಯಿತು. ಶ್ರೀ ಮಹದೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಮತ್ತು ಬಿಲ್ವಾರ್ಚನೆ, ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮಗಳು ನಡೆಯಿತು. ಭಕ್ತರಿಗೆ ಪ್ರಸಾದವನ್ನು ವಿತರಿಸಲಾಯಿತು. ಮೆರವಣಿಗೆಯಲ್ಲಿ ಕೊರವರ ಕುಣಿತ, ಬೀಸು ಕಂಸಾಳೆ, ಬ್ಯಾಂಡ್ ಸೆಟ್ ಮೆರವಣಿಗೆ ಮೆರುಗು ನೀಡಿತು. ಯುವಕರು ತಮಟೆ ಸದ್ದಿಗೆ ಕುಣಿದು ಸಂಭ್ರಮಿಸಿದ್ದಾರೆ. ಮಹಿಳೆಯರು ಮೆರವಣಿಗೆಯಲ್ಲಿ ಪಂಚಿನ ಸೇವೆಯನ್ನ ಮಾಡಿದ್ದಾರೆ. ಮೆರವಣಿಗೆಯಲ್ಲಿ ಕಾಗಲವಾಡಿ ಯಜಮಾನರು, ಕುಲಸ್ಥರು, ನಾಡು ದೇಶದ ಯಜಮಾನರು, ದೇವರಗುಡ್ಡರು, ಮಹದೇಶ್ವರ ಸ್ವಾಮಿ ಭಕ್ತರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ನಾಯಕನಹಟ್ಟಿಯ ಓಬಯ್ಯನಹಟ್ಟಿ ಗ್ರಾಮದಲ್ಲಿ ಶನಿವಾರ ಬಿರ್ಸಾ ಮುಂಡಾ ಜಯಂತಿ ಕಾರ್ಯಕ್ರಮ. ನಾಯಕನಹಟ್ಟಿ ಬಿರ್ಸಾ ಮುಂಡಾರವರು ಬುಡಕಟ್ಟು ಸಮುದಾಯದ ಸಮಾಜದ ಸ್ಥಿತಿ ಮತ್ತು ದಿಕ್ಕನ್ನೇ ಬದಲಾಯಿಸುವಲ್ಲಿ ಇವರ ಪಾತ್ರ ಪ್ರಮುಖವಾದದ್ದು ಎಂದು ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಾ ಟಿ ಮಂಜಣ್ಣ ಹೇಳಿದರು. ಸಮೀಪದ ಓಬಯ್ಯನಹಟ್ಟಿ ಗ್ರಾಮದಲ್ಲಿ ಶನಿವಾರ ಬಿರ್ಸಾ ಮುಂಡಾ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಆದಿವಾಸಿಗಳ ಕೊಡುಗೆ ಅನೇಕ ರೀತಿಯಲ್ಲಿದೆ. ಅಂತವರ ಸಾಲಿಗೆ ಬಿರ್ಸಾ ಮುಂಡಾ ಕೂಡ ಸೇರಿದ್ದಾರೆ. ಬ್ರಿಟಿಷ್ ಆಡಳಿತದ ವಿರುದ್ಧ ಪ್ರಾಣತ್ಯಾಗ ಮಾಡಿದ ಎಲ್ಲರನ್ನೂ ಸ್ಮರಿಸುವ ದಿನ ಇದಾಗಿದೆ. ಬುಡಕಟ್ಟು ಸಮಾಜದ ಹೋರಾಟಗಾರರ ಸ್ವಾಭಿಮಾನ ಮತ್ತು ಅವರ ಹಕ್ಕುಗಳ ರಕ್ಷಣೆಗಾಗಿ ಹೋರಾಡಿದ ಮಹಾನ್ ಪುರುಷ. ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದ ಬಿರ್ಸಾ ಮುಂಡಾರವರ ಕೊಡುಗೆ ಅಪಾರ. ಹೋರಾಟ ಮತ್ತು ತ್ಯಾಗವನ್ನು ಗೌರವಿಸುವುದು ಈ ಜಯಂತಿಯ ಉದ್ದೇಶವಾಗಿದೆ. ಬಿರ್ಸಾ ಮುಂಡಾ ಪ್ರಮುಖ ಬುಡಕಟ್ಟು ನಾಯಕ, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಎಂದರು. ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಜನಿಕಾಂತ್ ಮಾತನಾಡಿ, ಬ್ರಿಟಿಷ್ ಅನ್ಯಾಯ ಮತ್ತು ಬುಡಕಟ್ಟು ಜನರ ಶೋಷಣೆ ವಿರುದ್ಧ ಬಿರ್ಸಾ ಮುಂಡಾ ಧ್ವನಿ ಎತ್ತುವ ಮೂಲಕ ಸಮುದಾಯದ ಹಕ್ಕುಗಳಿಗಾಗಿ ಹೋರಾಡಿದ್ದರು. 1875ರಲ್ಲಿ ಜನಿಸಿ 25 ವರ್ಷಗಳ ಕಾಲ ಬದುಕಿದ್ದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಾ ಟಿ ಮಂಜಣ್ಣ, ಉಪಾಧ್ಯಕ್ಷ ಸೋಮಶೇಖರ್, ಸದಸ್ಯರಾದ ಲಕ್ಷ್ಮೀ ಮಹಾದೇವಣ್ಣ, ಗೀತಮ್ಮ ಕುಮಾರ್, ಹಾಲಿ ಸದಸ್ಯ ಮತ್ತು ಮಾಜಿ ಅಧ್ಯಕ್ಷರು ಹೋಬಣ್ಣ, ಗ್ರಾಮಸ್ಥರಾದ ತಿಪ್ಪೇಸ್ವಾಮಿ, ಟಿ ಸಣ್ಣ ತಿಪ್ಪಯ್ಯ, ಹನುಮಂತರಾಯ, ಎಸ್ಟಿಎಂಸಿ ಅಧ್ಯಕ್ಷ ಪರ್ವತಯ್ಯ, ಪಟೇಲ್ ಮಹದೇವಣ್ಣ, ಕೆಬಿ ಕಾಮರಾಜ, ನಾಗರಾಜಣ್ಣ, ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನಾಗರಾಜ್, ಅಂಗನವಾಡಿ ಕಾರ್ಯಕರ್ತರು ಇದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಪ್ರಜಾಪವರ್ ಟಿವಿ, ನಾಯಕನಹಟ್ಟಿ. ಮಹದೇವಪುರ ಮೆಡಿಕವರ್ ಆಸ್ಪತ್ರೆಯ ವತಿಯಿಂದ ಡಯಾಬಿಟಿಸ್ ಜಾಗೃತಿ ವಾಕ್ಥಾನ. ಮೆಡಿಕವರ್ ಆಸ್ಪತ್ರೆಯ ವತಿಯಿಂದ ಡಯಾಬಿಟಿಸ್ ಜಾಗೃತಿ ವಾಕ್ಥಾನ. ಮಹದೇವಪುರದಲ್ಲಿ ಡಯಾಬಿಟಿಸ್ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮೆಡಿಕವರ್ ಆಸ್ಪತ್ರೆಯ ವತಿಯಿಂದ ವೈಟ್ಫೀಲ್ಡ್ನಿಂದ ಹೂಡಿಯಾವರೆಗೆ ವಾಕ್ಥಾನ್ ನಡೆಸಲಾಯಿತು. ಎಸ್ಸಿಎ ಕಾಲೇಜ್ ಮತ್ತು ನಳಪಾಡ ಬೆಲ್ಲಹಳ್ಳಿ ಕಾಲೇಜಿನ ವಿದ್ಯಾರ್ಥಿಗಳು ಜೊತೆಗೆ ಮೆಡಿಕವರ್ ಆಸ್ಪತ್ರೆಯ ವತಿಯಿಂದ ಆಯೋಜಿಸಿದ್ದ ವಾಕ್ಥಾನ್ಗೆ ಕಿರುತೆರೆ ನಟಿ ಹಾಗೂ ಬಿಗ್ ಬಾಸ್ ಸ್ಪರ್ಧಿ ಭವ್ಯ ಗೌಡ ಹಾಗೂ ಮೆಡಿಕವರ್ ಆಸ್ಪತ್ರೆಯ ಮುಖ್ಯಸ್ಥ ಕೃಷ್ಣಮೂರ್ತಿಯವರು ವಾಕ್ಥಾನ್ಗೆ ಚಾಲನೆಯನ್ನ ನೀಡಿದ್ದಾರೆ. ಬಳಿಕ ಮಾತನಾಡಿದ ಭವ್ಯ ಗೌಡ ಅವರು, ಪ್ರತಿಯೊಬ್ಬರು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು, ಆರೋಗ್ಯಕರವಾಗಿದ್ರೆ ಏನಾದರೂ ಸಾಧಿಸಬಹುದು ಎಂದು ಹೇಳಿದ್ದಾರೆ.
ಮೆಡಿಕವರ್ ಆಸ್ಪತ್ರೆಯ ಮುಖ್ಯಸ್ಥ ಕೃಷ್ಣಮೂರ್ತಿ ಅವರು ಮಾತನಾಡಿ, ಡಯಾಬಿಟಿಸ್ ದೇಶದಲ್ಲಿ ವೇಗವಾಗಿ ಹೆಚ್ಚುತ್ತಾ ಇರುವಂತಹ ಆರೋಗ್ಯ ಸಮಸ್ಯೆಯಾಗಿದ್ದು, ಅದರ ಬಗ್ಗೆ ಜಾಗೃತಿ ಮತ್ತು ಮುನ್ನೆಚ್ಚರಿಕೆಯಿಂದ ಮಾತ್ರ ಗಂಭೀರ ಕಾಂಪ್ಲಿಕೇಶನ್ಸ್ಗಳನ್ನು ತಡೆಗಟ್ಟಬಹುದು. ಸಾರ್ವಜನಿಕರು ನಿಯಮಿತ ಆರೋಗ್ಯ ಪರೀಕ್ಷೆ, ಜೀವನ ಶೈಲಿ ಬದಲಾವಣೆ ಮತ್ತು ಸಮರ್ಪಕ ಚಿಕಿತ್ಸೆಯ ಮೂಲಕ ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ತಿಳಿಸಿದ್ದಾರೆ. ಈ ವೇಳೆ ಡಯಾಬಿಟಿಲಾಜಿಸ್ಟ್ ಡಾಕ್ಟರ್ ರಾಜ್ ಸೆಲ್ವರಾಜನ್, ಜನರಲ್ ಫಿಸಿಷಿಯನ್ ಡಾಕ್ಟರ್ ಶ್ರುತಿ ಆರ್, ಡಾಕ್ಟರ್ ಸಮರ್ಪಿತಾ ದುಟ್ಟ ಚೌಧರಿ ಅವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮುಬಾರಕ್, ಪ್ರಜಾಪವರ್ ಟಿವಿ, ಮಹದೇವಪುರ. ದಾವಣಗೆರೆಯಲ್ಲಿ ಗರ್ಭ ಸಂಸ್ಕಾರ, ಚನ್ನಗಿರಿಯಲ್ಲಿ ಜಾಗೃತಿ ಮೂಡಿಸಿದ ವಿಶೇಷ ಕಾರ್ಯಕ್ರಮ. ಗರ್ಭ ಸಂಸ್ಕಾರ, ಚನ್ನಗಿರಿಯಲ್ಲಿ ಜಾಗೃತಿ ಮೂಡಿಸಿದ ವಿಶೇಷ ಕಾರ್ಯಕ್ರಮ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ಪಟ್ಟಣದ ರಾಮಲೋಹಿಯಾ ಭವನದಲ್ಲಿ ರಾಷ್ಟ್ರ ಸೇವಿಕಾ ಸಮಿತಿ ಹಾಗೂ ಪತಂಜಲಿ ಯೋಗ ಕೇಂದ್ರ ಚನ್ನಗಿರಿ ಇವರ ಸಹಯೋಗದಲ್ಲಿ ಗರ್ಭ ಸಂಸ್ಕಾರ ಜಾಗೃತಿ ಕಾರ್ಯಕ್ರಮ ಗುರುವಾರ ವಿಜೃಂಭಣೆಯಿಂದ ನೆರವೇರಿತು. ಗರ್ಭಿಣಿಯ ದೈಹಿಕ, ಮಾನಸಿಕ ಆರೋಗ್ಯ, ಸಂಸ್ಕಾರಯುತ ಜೀವನ ಶೈಲಿ ಹಾಗೂ ಶಿಶುವಿನ ಸತ್ಕಾರ್ಯ ಚೇತನ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ವಿವಿಧ ತಜ್ಞರು ಮಾರ್ಗದರ್ಶನವನ್ನ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ರಾಷ್ಟ್ರ ಸೇವಿಕಾ ಸಮಿತಿಯ ಹಿರಿಯ ಕಾರ್ಯಕರ್ತೆ ತುಮಕೂರಿನ ವಿಜಯ ಒಡೆಯರ್ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ವಾತಾವರಣ ಹೆಚ್ಚು ಕಲುಷಿತವಾಗ್ತಾ ಇದ್ದು, ಪ್ರತಿ ಕುಟುಂಬವು ತಮ್ಮ ಮನೆಯ ಆವರಣದಲ್ಲಿ ಫಲ ಪುಷ್ಪಗಳ ಗಿಡಗಳನ್ನು ನೆಡುವ ಅಭ್ಯಾಸ ಬೆಳೆಸಬೇಕು. ಮನೆಯಲ್ಲಿ ನಿತ್ಯ ಅಗ್ನಿಹೋತ್ರ ಮಾಡೋದ್ರಿಂದ ವಾತಾವರಣ ಶುದ್ಧೀಕರಿಸಿ ಆರೋಗ್ಯಕರ ಪರಿಸರ ನಿರ್ಮಿಸಲಾಗುತ್ತದೆ ಎಂದು ಕರೆ ನೀಡಿದ್ದಾರೆ. ಇನ್ನು ಅವರು ಮುಂದುವರೆದು, ಗರ್ಭಾವಸ್ಥೆಯ ಸಮಯದಲ್ಲಿ ತಾಯಿಯ ಚಿಂತನೆ, ಮನೋಭಾವನೆ ಮತ್ತು ವಾಸಿಸುವ ವಾತಾವರಣವೇ ಶಿಶುವಿನ ಭವಿಷ್ಯದ ವ್ಯಕ್ತಿತ್ವ ನಿರ್ಮಾಣದ ಮೂಲ ತಳಹದಿಯಾಗಿದೆ. ಅಗ್ನಿಹೋತ್ರ, ಲಲಿತ ಸಹಸ್ರನಾಮ ಪಠಣ, ಧ್ಯಾನ, ಯೋಗಾಭ್ಯಾಸಗಳು ಮನಃಶಾಂತಿ ತಂದು ಶಾಂತಮಯ ವಾತಾವರಣ ನಿರ್ಮಾಣಕ್ಕೆ ನೆರವಾಗುತ್ತವೆ ಎಂದು ಹೇಳಿದರು. ವೈದ್ಯಕೀಯ ಸಲಹೆಯಂತೆ ಸರಳ ವ್ಯಾಯಾಮಗಳನ್ನು ಅಳವಡಿಸಿಕೊಂಡರೆ ಸ್ವಾಭಾವಿಕ ಪ್ರಸವಕ್ಕೆ ಸಹಕಾರಿಯಾಗುತ್ತದೆ ಎಂದು ಸಲಹೆಯನ್ನ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಗರ್ಭಪೂರ್ವ ಸಂಸ್ಕಾರಗಳ ಮಹತ್ವ, ಪೌಷ್ಟಿಕ ಆಹಾರ ಪದ್ಧತಿ, ಮನೋಶಾಂತಿ, ಕುಟುಂಬದ ಮಾನಸಿಕ ಬೆಂಬಲ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳ ಅಗತ್ಯತೆಯ ಕುರಿತು ತಜ್ಞರಿಂದ ವಿಶೇಷ ಉಪನ್ಯಾಸಗಳು ಜರುಗಿದವು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಗರ್ಭಿಣಿಯರಾದ ಡಾಕ್ಟರ್ ನೇಹಾ ಆಕಾಶ್ ರಾಜ್, ಮಯೂರಿ ಕಾರ್ತಿಕ್, ಅಂಜಲಿ ಶರತ್, ತೇಜಸ್ವಿನಿ ರಾಧಾಕೃಷ್ಣ, ಕಾವ್ಯ ಭರತ್ ಇವರಿಗೆ ಸಂಸ್ಕಾರ ಪೂರ್ಣ ಸನ್ಮಾನ, ಉಡಿ ತುಂಬಿಸುವ ಸಂಪ್ರದಾಯ ಹಾಗೂ ಆರತಿ ಬೆಳಗುವ ಮೂಲಕ ಆಶೀರ್ವಾದ ಕೋರಲಾಯಿತು. ಇಂತಹ ಕಾರ್ಯಕ್ರಮಗಳು ಗರ್ಭಾವಸ್ಥೆಯ ಆರೋಗ್ಯ, ಸಂಸ್ಕಾರ, ಆಧ್ಯಾತ್ಮಗಳ ಸಮನ್ವಯದ ಮೂಲಕ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ತರಲು ನೆರವಾಗುತ್ತದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಲ್ಲಿ ರಾಷ್ಟ್ರ ಸೇವಿಕಾ ಸಮಿತಿಯ ಜಿಲ್ಲಾ ಸೇವಾ ಪ್ರಮುಖೆ ಪ್ರಭಾ ವಿನಾಯಕ್, ನಗರ ಸೇವಾ ಪ್ರಮುಖೆ ಮಂಜುಳಾ ಸ್ವಾಮಿ, ತಾಲೂಕಾ ಕಾರ್ಯವಾಹಿಕೆ ವೀಣಾ ವಸಂತ್, ನಗರ ಕಾರ್ಯವಾಹಿಕೆ ಗಂಗಾ ಮಂಜುನಾಥ್, ಮಾತೆಯರಾದ ಕಮಲಾ ಹರೀಶ್, ಶಶಿಕಲಾ ನಾಗರಾಜ್, ಪುಷ್ಪಲತಾ ಪರಮೇಶ್, ರೂಪಾ ವೆಂಕಟೇಶ್, ಸುವರ್ಣಮ್ಮ, ಜಾನಕಿ, ಮಧುರಾ, ಗೀತಾ, ಪವಿತ್ರ ಸೇರಿದಂತೆ ಅನೇಕ ತಾಯಂದಿರು ಹಾಗೂ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿಹಂಕಲು, ಪ್ರಜಾಪವರ್ ಟಿವಿ, ದಾವಣಗೆರೆ. ಯಲಹಂಕದಲ್ಲಿ ಪ್ರದೇಶ ಕಾಂಗ್ರೆಸ್ ಪಕ್ಷ ಹೆಸರುಘಟ್ಟ ಬ್ಲಾಕ್ ಪರಿಶಿಷ್ಟ ಜಾತಿ ವಿಭಾಗದ ಸಭೆ. ಪ್ರದೇಶ ಕಾಂಗ್ರೆಸ್ ಪಕ್ಷ ಹೆಸರುಘಟ್ಟ ಬ್ಲಾಕ್ ಪರಿಶಿಷ್ಟ ಜಾತಿ ವಿಭಾಗದ ಸಭೆ. ಯಲಹಂಕದಲ್ಲಿ ಪ್ರದೇಶ ಕಾಂಗ್ರೆಸ್ ಪಕ್ಷ ಹೆಸರುಘಟ್ಟ ಬ್ಲಾಕ್ ಪರಿಶಿಷ್ಟ ಜಾತಿ ವಿಭಾಗದ ಸಭೆಯು ಹೆಸರುಘಟ್ಟದ ಚೆನ್ನೈ ವೆಂಕಟೇಶ್ ಪಾರ್ಟಿ ಹಾಲ್ನಲ್ಲಿ ನಡೆಯಿತು. ಈ ಸಭೆಗೆ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾದ ಧರ್ಮಸೇನಾ ಅವರು ಆಗಮಿಸಿ ಕಾರ್ಯಕರ್ತರ ಹಾಗೂ ಮುಖಂಡರ ಕುಂದುಕೊರತೆಗಳನ್ನು ಆಲಿಸಿದ್ದಾರೆ. ಸಭೆಯಲ್ಲಿ ಹೆಸರುಘಟ್ಟ ಪರಿಶಿಷ್ಟ ಜಾತಿ ವಿಭಾಗದ ಕಾರ್ಯಕರ್ತರು ಕುಂದುಕೊರತೆಗಳನ್ನು ಆಲಿಸಿದ ಧರ್ಮಸೇನಾ ಅವರ ಕಾರ್ಯಕರ್ತರಿಗೆ ಸಲಹೆ ಸೂಚನೆಗಳನ್ನು ನೀಡಿ ಮನಸ್ಥೈರ್ಯ ತುಂಬಿ ಹುರಿದುಂಬಿಸಿದ್ದಾರೆ. ಇದೇ ವೇಳೆ ಹೊಸದಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಆದೇಶ ಪತ್ರವನ್ನು ಧರ್ಮಸೇನಾ ವಿತರಿಸಿದ್ದಾರೆ. ನಂತರ ಹೆಸರುಘಟ್ಟ ಪರಿಶಿಷ್ಟ ಜಾತಿ ವಿಭಾಗದ ಮತ್ತು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸನ್ಮಾನಿಸಲಾಯಿತು. ಕಾಂಗ್ರೆಸ್ ಪಕ್ಷ ಪರಿಶಿಷ್ಟರ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾದ ಧರ್ಮಸೇನಾ, ಜಿಲ್ಲಾಧ್ಯಕ್ಷರಾದ ಕೋಕಿಲು ವೆಂಕಟೇಶ್, ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಅದ್ದೆ ಮಂಜಣ್ಣ, ಕೆಪಿಸಿಸಿ ಸದಸ್ಯರಾದ ಸೋಲದೇವನಹಳ್ಳಿ ವೆಂಕಟೇಶ್, ಹೆಸರುಘಟ್ಟ ಹೋಬಳಿ ಎಸ್ಸಿ ಘಟಕದ ಅಧ್ಯಕ್ಷರಾದ ಗೋವಿಂದರಾಜು, ರಾಜ್ಯ ಸಂಘಟನಾ ಅಧ್ಯಕ್ಷರಾದ ವಿಶ್ವನಾಥ್,
ದಾಸರಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುನಿರಾಜು, ಮುಖಂಡರಾದ ಪ್ರಕಾಶ್, ಕೆಂಪಣ್ಣ, ಚಿನ್ನಿ ವೆಂಕಟೇಶ್ ಮುಂತಾದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹನುಮಂತರಾಜು, ಪ್ರಜಾಪವ ಟಿವಿ, ಯಲಹಂಕ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.